ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಅಕ್ಕಿ ಚಕ್ಲಿ ಬಾಯಾಗ ಕುರು ಆಗುವಂಗೆ ಹೆಂಗೆ ಮಾಡೋದು ತೋರಿಸ್ತಾ ನೋಡ್ರಿ. ಇಲ್ಲಿ ನಾ 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ. ನಾರ್ಮಲ್ ಅಕ್ಕಿ ಹಿಟ್ಟರಿ, ನಾ ಏನು ಹುರಿದಿಲ್ಲ. ಅದಕ್ಕೆ ಅರ್ಧ ಕಪ್ ಪುಟಾಣಿ ಹಿಟ್ಟು ಗ್ರೈಂಡ್ ಮಾಡಿ ಸಾನಿಸ್ ತೊಗೊಂಡೇನಿ. ಆಮೇಲೆ 1 ಸ್ಪೂನ ಜೀರಿಗೆ ಜಜ್ಜಿ ಹಾಕ್ಕೊಂಡೇನಿ. ಆಮೇಲೆ 1 ಸ್ಪೂನ ಅಜ್ವಾಯಿನ ಸ್ವಲ್ಪ ತಿಕ್ ಹಾಕ್ಕೋತೀನಿ. 1 ಸ್ಪೂನ ಬಿಳಿ ಎಳ್ಳು ಹಾಕ್ಕೋತೀನಿ. ಆಮೇಲೆ ಸ್ವಲ್ಪ ಹಿಂಗೆ, ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋತೀನಿ. ಖಾರ ಕಡಿಮೆ ಹಾಕ್ಕೊಂಡಷ್ಟು ಕ್ರಿಸ್ಪಿ ಹಾಕ್ಕೊಂಡು ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋತ್ತಾಗ ಮಿಕ್ಸ್ ಮಾಡ್ಕೋತೀನಿ. ಈ ಕಡೆ 2 ಟೇಬಲ್ ಸ್ಪೂನ್ ತುಪ್ಪ ಕಾಯಕ್ಕಿಟ್ಟೀನಿ, ಅದು ಕಾದೈತಿ. ಅದನ್ನು ಹಾಕ್ಕೊಂಡು ಅದನ್ನು ಹಿಟ್ಟಿನ ಜೋಡಿ ಮಿಕ್ಸ್ ಮಾಡ್ಕೋತೀನಿ. ಆ ತುಪ್ಪ ಎಲ್ಲ ಕಡೆ ಹತ್ತಬೇಕು ನೋಡ್ರಿ. ಈ ರೀತಿ ನಾವು ಮುಟ್ಗಿ ಮಾಡಿರೋದ ಮುಟ್ಟಿಗೆ ಆಗಬೇಕು, ಅಂದ್ರೆ ಹಿಟ್ಟು ಹದ ಬಂದೈತೆ ಅಂದಂಗೆ. ಈಗ ಇದಕ್ಕೆ ಬಿಸಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕ್ರಿ. ಒಮ್ಮೆ ಭಾಳ ಹಾಕಿದ್ರಿ ಅಂದ್ರೆ ಚಕ್ಲಿ ಚಲೋ ಆಗಂಗಿಲ್ಲ, ಮೆತ್ತಗೆ ಆಗ್ತಾವು. ಈ ರೀತಿ ಸ್ವಲ್ಪ ಹಾಕ್ಕೊಂಡ್ರಿ ಅಂದ್ರೆ ಜಿಗಿನೂ ಬರ್ತೈತಿ ಹಿಟ್ಟು. ಮಾಡ್ಕೊಂಡು ಇದನ್ನು ಒಂದು ಮೀಡಿಯಮ್ ಹದಕ್ಕೆ ನಾದ್ಕೊಂಡು ಇಟ್ಕೋತೀನಿ. ಬೇಕಾದಷ್ಟು ಸ್ವಲ್ಪ ತೊಗೊಂಡು ನೀರು ಹಚ್ಚಿ ನಾದ್ಕೊಂಡು ಚಕ್ಲಿ ಒಳ್ಳಿಗೆ ಹಾಕ್ಕೋತೀನಿ. ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಚಕ್ಲಿ ಒಳ್ಳೆ ರೆಡಿ ಮಾಡ್ಕೋತೀನಿ. ಈ ಕಡೆ ಚಕ್ಲಿ ಒತ್ತಾಕ ಒಂದು 3 ಪ್ಲೇಟ್ ತೊಗೊಂಡೇನಿ. ನೀವು ಬೇಕಂದ್ರೆ ಬಟ್ರ್ ಪೇಪರು ತೊಗೋಬೋದು. ಇವಕ್ಕೆ ಎಣ್ಣೆ ಹಚ್ಚಿಟ್ಕೊಂಡೇನಿ. ಚಕ್ಲಿ ಒಳ್ಳೆ ಹಿಂಗೆ ಪ್ಲೇಟಿಗೆ ಸಮೀಪ ಹಿಡಿದ ರೌಂಡ್ ಶೇಪ್ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದ ಮಾಡ್ಕೋಬೋದು. ಆಮೇಲೆ 2 ತುದಿ ಒತ್ತಿದ್ರಿ ಅಂದರೆ ಎಣ್ಣೆಗೆ ಚಕ್ಲಿ ಹಾಕಿದಾಗ ಅವು ಬಿಚ್ಚಂಗಿಲ್ಲ. ಈಗ ರೆಡಿ ಆಗ್ಯಾವ. ಈ ಕಡೆ ಎಣ್ಣೆ ಕಾದೈತಿ. ಹಿಂಗೆ ಸ್ವಲ್ಪ ಸಾವಕಾಶಲೆ ಹಾಕೋತೀನಿ. ಈ ಗುಳ್ಳು ಕಡಿಮೆ ಆದಮೇಲೆ ಸ್ವಲ್ಪ ಹೊಳ್ಳಿಸ್ಕೋತೀನಿ. ಗುಳ್ಳು ಕಡಿಮೆ ಆಗೋಕ್ಕಿಂತ ಮುಂಚೆ ಮುಟ್ಟಕ್ಕೆ ಹೋಗ್ಬೇಡ್ರಿ. ಆಮೇಲೆ 2 ಕಡೆ ಚಲೋತ್ತಾಗ ಹೊಳ್ಳಾಡ್ಸ್ಕೊಂಡು ಬೇಯಿಸ್ಕೊಂಡ್ರಿ ಅಂತಂದ್ರೆ ಮಸ್ತ್ ಚಕ್ಲಿ ರೆಡಿ ಆಗ್ತಾವು ನೋಡ್ರಿ. ಎಷ್ಟು ಕ್ರಿಸ್ಪಿ ಆಗ್ಯಾವ, ಕೈಯಾಗಿಟ್ರೆ ಕುರು ಅನ್ನತ್ತಾವು. ಇದ್ರ ಡೀಟೇಲ್ ರೆಸಿಪಿ ಬೇಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡ್ರಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.